ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನ ತೆರೆಯಬಾರದು. ಮಾಜಿ ಶಾಸಕರಿಗೆ ಸ್ಥಳೀಯ ನಿವಾಸಿಗಳಿಂದ ಮನವಿ. ನಗರದ ಪತ್ರಕರ್ತರ ಭವನದಲ್ಲಿ ಎನ್ಆರ್ ಮೊಹಲ್ಲಾ ನಿವಾಸಿಗಳಿಂದ ಯಾವುದೇ ಕಾರಣಕ್ಕೂ ಎನ್ಆರ್ ಮೊಹಲ್ಲಾದ ಮಾರುತಿ ಸರ್ಕಲ್ ಹತ್ತಿರ ಇರುವ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನ ತೆರೆಯಬಾರದೆಂದು ಮಾಜಿ ಶಾಸಕ ಮಾರುತಿರಾವ್ ಪವಾರ್ ಅವರು ಪತ್ರಿಕಾಗೋಷ್ಠಿ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಮದ್ಯದ ಅಂಗಡಿಯನ್ನ ತೆರೆಯಲು ಕೆಲವು ವ್ಯಕ್ತಿಗಳು ಉದ್ದೇಶಿಸಿದ್ದು, ಮದ್ಯದ ಅಂಗಡಿ ತೆರೆಯುವ ಅಕ್ಕಪಕ್ಕದ ಜಾಗದಲ್ಲಿ ಮನೆಗಳಿವೆ. ಅಲ್ಲದೆ ಹಾಲಿನ ಡೈರಿಯೂ ಸಹ ಇದ್ದು, ಅಲ್ಲಿ ಹೆಂಗಸರು, ವಯಸ್ಸಾದವರು, ಮಕ್ಕಳು ತಿರುಗಾಡುತ್ತಿರುತ್ತಾರೆ. ಹಾಲನ್ನು ಖರೀದಿಸಲು ಸಾರ್ವಜನಿಕರು ಬರುತ್ತಿರುತ್ತಾರೆ. ಇಂತಹ ಜಾಗದಲ್ಲಿ ಮದ್ಯದ ಅಂಗಡಿಯನ್ನ ತೆರೆಯುವುದು ಕಾನೂನು ಬಾಹಿರವಾಗಿರುತ್ತದೆ. ಮದ್ಯದ ಅಂಗಡಿ ತೆರೆಯುವ ಜಾಗದಿಂದ 100 ಮೀಟರ್ ಒಳಗಡೆ ರಾಮಮಂದಿರ ಸಹ ಇದ್ದು, ಮದ್ಯದ ಅಂಗಡಿ ಬರುವವರು ವಾಹನವನ್ನ ಸರಿಯಾಗಿ ನಿಲ್ಲಿಸದೆ ಅಡ್ಡಾದಿಡ್ಡಿ ನಿಲ್ಲಿಸುತ್ತಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತದೆ ಮತ್ತು ಎಲ್ಲರಿಗೂ ಅಡಚಣೆಯಾಗುತ್ತದೆ. ಅಲ್ಲದೆ ಇಲ್ಲೇ ಬಸ್ ನಿಲ್ದಾಣವಿದ್ದು, ಉದಯಗಿರಿ, ಎನ್ಆರ್ ಮೊಹಲ್ಲಾ, ಗಾಂಧಿನಗರ, ರಾಜೀವ್ ನಗರ, ಶನೇಶ್ವರ ಬಡಾವಣೆಯ ನಿವಾಸಿಗಳು ಇದೇ ಬಸ್ ನಿಲ್ದಾಣಕ್ಕೆ ಬರುತ್ತಾರೆ. ಇಲ್ಲಿ ಜನಸಂದಣಿಯಾಗುತ್ತದೆ. ವಾಹನ ಸಂಚಾರಕ್ಕೂ ತೊಂದರೆಯಾಗುತ್ತದೆ. ತಕರಾರು ಅರ್ಜಿಯನ್ನ ಎನ್ಆರ್ ಮೊಹಲ್ಲಾ ಸ್ಥಳೀಯ ನಿವಾಸಿಗಳೆಲ್ಲ ಸೇರಿ ದಿನಾಂಕ 8/1/2025 ಮೈಸೂರು ಜಿಲ್ಲೆ ಅಬಕಾರಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದು, ಜಿಲ್ಲಾ ಪೊಲೀಸ್ ಆಯುಕ್ತರು 10/1/2025 ಸಲ್ಲಿಸಿದ್ದಾರೆ. ಹಾಗಾಗಿ ಇದಕ್ಕೆ ಸೂಕ್ತ ಪರಿಹಾರ ಮತ್ತು ಭದ್ರತೆಯನ್ನು ತೆಗೆದುಕೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲೂ ಸಹ ಮನವಿ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಮೀರಿ ಒಂದು ಪಕ್ಷ ಮದ್ಯದ ಅಂಗಡಿಯನ್ನ ತೆರೆಯಲು ಮುಂದಾದರೆ ಸ್ಥಳೀಯ ನಿವಾಸಿಗಳು, ಸಾರ್ವಜನಿಕರೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸ್ಥಳೀಯ ನಿವಾಸಿಗಳಾದ ನವೀನ್, ರಮೇಶ್, ನಂಜುಂಡ, ಸುರೇಶ್, ಸಾಗರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಣೇಶನಗರ, ಸತ್ಯನಗರ, ಎಜಿ ಬ್ಲಾಕು, ಬಿ ಬ್ಲಾಕು, ಗಾಂಧಿನಗರ ಈ ಭಾಗದಲ್ಲಿ ಎಲ್ಲರೂ ಸೇರಿ ಅದೇ ನಮಗೆ ಮೇನ್ ಸರ್ಕಲ್ಲು. ಯಾವುದೇ ಒಬ್ಬರು ಮಿನಿಸ್ಟ್ರು ಇಶ್ಯೂ ಮಾಡ್ಕೋಬೇಕಾದ್ರೂ ಅದೇ ಸರ್ಕಲ್ಲು. ಆಮೇಲೆ ಎರಡನೇದು ಏನಪ್ಪ ಅಂತಂದರೆ, ಇವರು ನಮ್ಮ ಮಾಜಿ ಶಾಸಕರ ಬಿಲ್ಡಿಂಗ್ ಅದು. ಅದರಲ್ಲಿ ಒಂದು ಬಸ್ ಹೋದರೆ ಒಂದು ಬಸ್ ಬರೋಕ್ಕಾಗಲ್ಲ ಆ ಸರ್ಕಲಲ್ಲಿ. ಪ್ರತಿನಿಧಿಗಳಾಗಿ ಇವರೇ ಈ ಥರ ಮಾಡ್ತಾಯಿದ್ದಾರಲ್ಲ, ಯಾಕೆಂದರೆ ಅವರಷ್ಟು ನಮಗೆ ತಿಳುವಳಿಕೆ ಇಲ್ಲ ಅನ್ಕೋಬೋದು. ಬಟ್ ನಾವೇನು ಅಂದರೆ ಅವ್ರ ಪರವಾಗಿ ಹೋರಾಟ ಮಾಡ್ತಾ ಇರೋದು ಇವತ್ತಿನವರೆಗೂ. ಅವ್ರ ಪರವಾಗಿ ನಾವಿದ್ದೀವಿ. ಬಟ್ ಅವರು ಈ ಜನಗಳಿಗೆ ಹೋಗೋ ಬರೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅವ್ರ ಮುಖಾಂತರದಿಂದ, ಈ ಮಾಧ್ಯಮದ ಮುಖಾಂತರದಿಂದ, ಪ್ರೆಸ್ ಮೀಟ್ ಮುಖಾಂತರದಿಂದ, ನಿಮ್ಮಗಳ ಮುಖಾಂತರದಿಂದ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡಿಕೊಡ್ಲಿ ಅಂತೇಳಿ ಅವ್ರನ್ನ ಸೇರಿಸ್ಬಿಟ್ಟು ನಾವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಆ ಜಾಗದಲ್ಲಿ ಅದು ಬೇಡಿ, ಬ್ಯಾಂಕಿಗೆ ಕೊಡಿ, ಒಂದು ಶೋರೂಮಿಗೆ ಕೊಡಿ, ಒಂದು ಬಟ್ಟೆ ಅಂಗಡಿಗೆ ಕೊಡಿ. ಬೇರೆ ಫರ್ದರ್ ಇನ್ನೂ ಬಿಸ್ನೆಸ್ ಬೇಕಾದಷ್ಟಿದೆ. ನಿಮಗೇನು ಗೊತ್ತಿಲ್ಲದೇನಿಲ್ಲ. ಇವತ್ತು ಏನು ಬೇಕಾದ್ರೂ ಮಾಡ್ಬೋದು. ನಿಮಗೆ ಗೊತ್ತಿಲ್ಲದೆ ಇದ್ದೇನಲ್ಲ, ಎಲ್ಲ ಗೊತ್ತಿದೆ ನಿಮಗೆ. ಇವತ್ತು ನೀವೊಬ್ಬರು ಮಾಜಿ ಶಾಸಕರು. ಯಾಕೆಂದರೆ ನಮ್ಮಂಥವ್ರನ್ನ ಬೆಳೆಸ್ಬೇಕಾದವರು ನೀವು. ಇವತ್ತು ನಮ್ಮ ಹತ್ರ ಹೇಳಿಸ್ಕೊಳ್ಳೋ ಅಂಥದ್ದು ಏನಿಲ್ಲ ನಿಮಗೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಏನು ಸರ್ ಈಗ ಅಲ್ಲೇ ಇದು ಬಾರ್ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಸರ್. ಹೌದು ಸರ್, ಮಾರುತಿ ಕಾಂಪ್ಲೆಕ್ಸಲ್ಲಿ. ಏಕೆಂದರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಕಾಲೇಜು, ಸ್ಕೂಲ್ ಮಕ್ಕಳುಗಳು ಪಕ್ಕದಲ್ಲಿ ಟ್ಯೂಷನ್ ನಡೀತಾ ಇದೆ, ಮತ್ತು ಎದುರುಗಡೆ ಬಸ್ ಸ್ಟ್ಯಾಂಡ್ ಇದೆ. ಎಲ್ಲರೂ ಪ್ರತಿಯೊಂದು ಮಕ್ಕಳು ಅಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ. ಒಂದು ಬಸ್ ಹೋದರೆ ಒಂದು ಬಸ್ ಬರೋಕ್ಕಾಗಲ್ಲ. ನೀವು ಒಂದು ಸಲ ಹೋಗಿ ಪರಿಶೀಲನೆ ಮಾಡಿ ಬೇಕಾದರೆ. ಅವ್ರ ಮೇಲೆ ನಾವೇನು ಹೊಟ್ಟೆ ಕಿಚ್ಚಿಗೆ ಹೇಳ್ತಾ ಇಲ್ಲ. ತುಂಬ ಕ್ರಿಟಿಕಲ್ ಆಗಿದೆ ಆ ಪಾಯಿಂಟು. ಅಂಥದ್ರಲ್ಲಿ ಆಗೋದು ಬೇಡಿ. ಆಲ್ರೆಡಿ 2 ಬಾರ್ ಇದೆ ಅಲ್ಲಿ. ಆ 2 ಬಾರ್ ಇದ್ರೂ ಏನು ಅಂದರೆ ಸರ್ಕಲ್ ಬಿಟ್ಟು ಔಟ್ ಸೈಡ್ ಇದೆ. ಅಂದರೆ ಸರ್ಕಲ್ಗೆ ಆದಂಗೆ ಅದ್ರದ್ದೇನು ಅಭ್ಯಂತರ ಇಲ್ಲ. ಅದನ್ನು ಬಿಟ್ಟರೆ ಅದೇ ನೆಕ್ಸ್ಟು ಬಸ್ ಸ್ಟಾಪಿಗೆ ಹೋದರೆ ಶಿವಾಜಿ ರೋಡಲ್ಲಿ ತಿಬ್ಬದೇವಿ ಥಿಯೇಟರ್ ಹತ್ರ ಒಂದಿದೆ. 4 ಬಾರ್ ಆಗುತ್ತೆ. ನಾನು ಮಾಜಿ ಶಾಸಕರ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ನೀವು ಯಾವುದೇ ಶೋರೂಮ್ಗಾದರೂ ಕೊಡಿ, MSL ಆಗಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಾಗಲಿ ದಯವಿಟ್ಟು ಕೊಡಬೇಡಿ. ಯಾಕಂದರೆ ನಾವು ಅವ್ರ ಪಕ್ಕದ ನಿವಾಸಿಯಾಗಿದ್ದರಿಂದ ಕೇಳ್ಕೊಳ್ತಾಳೋದು ಇಷ್ಟೇ. ನೀವು ಅಧ್ಯಕ್ಷರಾಗಿದ್ದೀರಾ, ದಯವಿಟ್ಟು ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ದಯವಿಟ್ಟು ಇದೆರಡಕ್ಕೆ ಪ್ರೋತ್ಸಾಹ ಕೊಡಬೇಡಿ. ಬೇರೆ ಯಾವುದೇ ರೀತಿ ಶೋರೂಮ್, ಬಟ್ಟೆ ಅಂಗಡಿ, ನಿಮ್ಗೆ ಏನು ಅನುಕೂಲತೆ ಆಗೋದು ಕೊಡಿ. ನಮಗೆ ತೊಂದರೆ ಆಗಂಗೆ ಈ MSL ಆಗಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಾಗಲಿ ಕೊಡಬೇಡಿ. ಆಲ್ರೆಡಿ 2 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಅಲ್ಲಿ. ಈಗ ಮತ್ತೆ 3ನೇದು ಕೊಟ್ಬಿಟ್ಟು ನೀವು ಇನ್ನೂ ತೊಂದರೆ ಇದು ಮಾಡಬೇಡಿ. ಇಷ್ಟೇ ನನ್ನ ಮನವಿ. ಒಂದು ನೇರವಾಗಿ ಮಾತಾಡಿದ್ದೀವಿ, ಅವ್ರ ಕೈ ಸಿಗ್ತಾ ಇಲ್ಲ. ಯಾವುದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಅವರು ನಮ್ಮ ಹತ್ರ ಬಂದು ಮಾತಾಡಿಲ್ಲ. ಆದರೂ ನಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ನು ಗೊತ್ತಿಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಯ್ತಾ ಇದೆ ಅಂತ. ಆದರೆ ವರ್ಕ್ ನಡೀತಾ ಇದೆ. ಕೇಳಿದ್ರೆ MSL ಆಯ್ತದೆ ಅಂತ ಹೇಳ್ತಾ ಇದ್ದಾರೆ ವರ್ಕ್ ನಡೆಯೋರು.
ದಯವಿಟ್ಟು ಯಾವ ರೀತಿ ಇವ್ರಿಗೆ ಕೊಟ್ಟಿದ್ದಾರೆ ಆರ್ಡ್ರು ಅಂತ ಗೊತ್ತಿಲ್ಲ ನಮಗೆ. ಪಕ್ಕದ ನಿವಾಸಿಗಳಿಗಾಗಲಿ ನಮ್ಗೆ ಯಾವ ರೀತಿ ಆದರೂ ಬಂದು ಒಬ್ಬರು ನಮಗೆ ವಿಚಾರಣೆ ಮಾಡಿಲ್ಲ, ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೊಡ್ಬೋದಂತ. ಯಾವುದೇ ರೀತಿ ನಮ್ಮ ಹತ್ರ ಏನು ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಅರಿವೇ ಮೂಡಿಸಿಲ್ಲ. ಇವರವರೇ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ನಾವು ಪಕ್ಕದ ನಿವಾಸಿಗಳಾಗಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ಬೇರೆ ಯಾವುದಕ್ಕಾದರೂ ಪ್ರೋತ್ಸಾಹ ಕೊಡಿ.